ಮೈಸೂರು ರಾಜ್ಯದ ಪ್ರಸಿದ್ಧ ರಾಜರುಗಳಲ್ಲಿ ಒಬ್ಬರು ಮಹಾರಾಜ ಕೃಷ್ಣರಾಜ ವಾಡಿಯಾರ್ ಚತುರ್ಥರು. ಅವರು 1894ರಲ್ಲಿ ಜನಿಸಿ ಬಾಲ್ಯದಲ್ಲೇ ಸಿಂಹಾಸನಾರೋಹಣ ಮಾಡಿದರು. ಅವರ ಕಾಲದಲ್ಲಿ ಮೈಸೂರು ಮಾಡರ್ನ್ ಮೈಸೂರು ಎಂದು ಕರೆಯಲ್ಪಟ್ಟಿತು. ಅವರು ಪ್ರಜಾಪ್ರಿಯರು, ಜನರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಆರಂಭಿಸಿದರು. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಶಿಕ್ಷಣಕ್ಕೆ ದೊಡ್ಡ ಪ್ರಾಮುಖ್ಯತೆ ನೀಡಿದರು. ವಿದ್ಯುತ್ ಉತ್ಪಾದನೆ, ರಸ್ತೆ, ರೈಲು, ಆಸ್ಪತ್ರೆಗಳು ಇವುಗಳ ಅಭಿವೃದ್ಧಿಗೆ ಅವರು ಸಹಾಯ ಮಾಡಿದರು. ಅವರು ಕಲೆ, ಸಂಗೀತ, ಸಾಹಿತ್ಯವನ್ನು ಪ್ರೋತ್ಸಾಹಿಸಿದರು. ಆ ಕಾಲದಲ್ಲಿ ಮೈಸೂರು ನಗರದಲ್ಲಿ ವಿದ್ಯುತ್ ದೀಪಗಳು ಬೆಳಗಿದ ಮೊದಲ ಭಾರತೀಯ ನಗರವಾಗಿತ್ತು. ಮಹಾರಾಜರು ಸದಾ ಸರಳ ಜೀವನವನ್ನು ನಡೆಸಿದರು. ಅವರು ಜನರ ಸಮಸ್ಯೆಗಳನ್ನು ಕೇಳಿ ಪರಿಹರಿಸಲು ಪ್ರಯತ್ನಿಸುತ್ತಿದ್ದರು. ಅವರ ಆಡಳಿತದ ಕಾಲದಲ್ಲಿ ಮೈಸೂರು ಮಾಡೆಲ್ ಸ್ಟೇಟ್ ಆಗಿ ಭಾರತದಲ್ಲೆಲ್ಲ ಪ್ರಸಿದ್ಧವಾಯಿತು. ಮಹಾರಾಜ ಕೃಷ್ಣರಾಜ ವಾಡಿಯಾರ್ ಚತುರ್ಥರು 1940ರಲ್ಲಿ ನಿಧನರಾದರೂ ಅವರ ಸೇವೆ ಮತ್ತು ಸ್ಮರಣೆ ಇಂದು ಕೂಡ ಜನರ ಹೃದಯಗಳಲ್ಲಿ ಜೀವಂತವಾಗಿವೆ. ಅವರು ಮೈಸೂರು ರಾಜ್ಯದ ನಿಜವಾದ ಜನರ ರಾಜ ಆಗಿದ್ದರು.